ಗೊತ್ತಿಲ್ವಾ? ಮತ್ತೆ ಕರೆಯುತ್ತಾ ಇದ್ದೀಯ ನೀನು? ಗಂಡು ಮಕ್ಕಳಿಗಾದ್ರೆ ಹೆಸರು ಗೊತ್ತಿದ್ದು ಕರಿಬೇಕು. ಓಹೋ, ಹೆಣ್ಣು ಮಕ್ಕಳಿಗೆ ಹೆಸರು ಗೊತ್ತಿರಬೇಕು ಅಂತ ಇಲ್ಲ. ಮತ್ತೆ ಅವರಿಗೆ ಅಲ್ಲಲ್ಲಿಗೆ ಒಂದೊಂದು ಕೊಡಬಹುದು. ಏನು ಪೆಟ್ಟು ಕೊಡುವುದಾ? ಪೆಟ್ಟಲ್ಲ, ಮತ್ತೆ ಹೆಸರು. ಹಾಗೆ ಹಣೆಯನ್ನು ನೋಡಿ ಒಂದು ಹೆಸರು, ಓಹೋ, ಕಣ್ಣನ್ನು ನೋಡಿ ಇನ್ನೊಂದು ಹೆಸರು, ಹಾ, ಮೂಗನ್ನು ನೋಡಿ ಮತ್ತೊಂದು ಹೆಸರು, ಮುಖವನ್ನು ನೋಡಿ ಮಗದೊಂದು ಹೆಸರು. ಹಾಗೆ ಕಾಮಿನಿ, ಭಾಮಿನಿ, ಚಿನ್ನಾರನ್ನ, ಕೋಮಲ ಹೀಗೆಲ್ಲ ಕರೆದು. ಆಹಾಹಾ. ಏನು ಚಂದ, ಏನು ಚಂದ. ಓಹೋ, ಆ ಬಂಡೆ ಕಲ್ಲಿನ ಮೇಲೆ ನೀನೊಬ್ಬಳು ಕುಳಿತದ್ದು, ದಂತದ ಬೊಂಬೆ. ಹಾ, ಆ ಏನು? ಎಳ್ಳಿನ 7ನೇ ಒಂದು ಭಾಗದಷ್ಟು ಹಾ, ಕೊರತೆ ಇಲ್ಲ. ಹೌದೇ? ಅವನ ತಲೆಗೆ ಕೊಡ್ಬೇಕು. ಯಾರದು? ಬ್ರಹ್ಮದೇವನ. ಯಾಕೆ ಅದು? ಏನೊಂದು ಬಿಡುವಿನಲ್ಲಿ ಸೃಷ್ಟಿ ಮಾಡಿದ್ದಾನೆ. ಹೌದೇ? ಬಹುಶಃ ಅವನಿಗೆ ಸೃಷ್ಟಿ ಮಾಡಿ ಮಾಡಿ ಸಾಕಾಗಿರ್ಬೇಕು. ಯಾವಾಗಲೂ ಏನು ಸೃಷ್ಟಿ ಮಾಡುದು ಅಂತ ಉದಾಸೀನ ಬಂದು ಹಾ, ನಿನ್ನನ್ನು ಸೃಷ್ಟಿ ಮಾಡಿ ಎಲ್ಲರೂ ನೋಡ್ತಾ ಇರುವಾಗ ಸ್ವಲ್ಪ ಮಲಗುತ್ತೇನೆ ಅಂತ ಮಲಗಿರ್ಬೋದು. ಹಾಗೆ ಹಾಗೆ ಹಾಗಾದ್ರೆ ನೀನು ಯಾಕೆ ಕಾರ್ಯ ಮಾಡಲಿಲ್ಲ ಅಂತ ಕೇಳಲಿಕ್ಕಿಲ್ಲ. ಎಲ್ಲ ಪ್ರಪಂಚ ಎಲ್ಲ ನಿನ್ನನ್ನೇ ನೋಡ್ತಾ ಇರ್ತಾರೆ. ನೀನನ್ನು ನೋಡುವಾಗ ನನ್ನ ಕಾಲು ಮುಂದೆ ಹೋಗುದಿಲ್ಲ. ಏನು ನನ್ನ ಕಾಲಿಗೆ ವಾತ ಅಲ್ಲ, ಶೀತ. ನನ್ನ ಕಾಲು ಮುಂದೆ ಹೋಗುವುದಿಲ್ಲ ನಿನಗೆ? ಮನಸ್ಸು ಕೇಳೋದಿಲ್ಲ ಅಂತ. ಹಾಗೆ ಹೌದು. ಹಾ. ಯಾರು ನೀನು? ಹಾ, ಯಾರು ನಿನ್ನ ಅಪ್ಪ? ಯಾರು ನಿನ್ನ ಅಮ್ಮ? ಹಾ, ಏನು ಇಲ್ಲಿಗೆ ಬಂದದ್ದು? ನಿನಗೆ ಆಗಿದ ಯಾವುದು? ಊಟ ಆಗಿದೆ. ಇನ್ನು ಮಲಗು. ಯಾವಾಗ? ಅದುವೇ. ಹಾಗೆ ಹೌದು. ಎಲ್ಲ ಹೇಳ್ಬೇಕಾದ್ರೆ ಅಲ್ಲಿಂದ ಮೊದಲು ಹೇಳ್ಬೇಕು. ಕೇಳ್ತೀಯ ನೀನು? ಹಾ.